ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರೇ ಗೋವು ಕಳ್ಳತನಕ್ಕೆ ಮುಂದಾಗಿರುವುದು ಕಂಡುಬಂದರೆ ಅಂತವರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗುಂಡು ಹಾಕಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೋವುಗಳ ಕಳ್ಳತನ ಬಹಳ ವರ್ಷಗಳಿಂದ ನಡೆಯುತ್ತಿದೆ. ಗೋವು ಎಲ್ಲರಿಗೂ ಮಾತೆಯೇ, ನಾವು ಪೂಜಿಸಿಕೊಂಡು ಬಂದಿರುವುದು. ಗೋವಿನ ಹಾಲನ್ನ ಕುಡಿದೇ ನಾವೆಲ್ಲ ಬೆಳೆದಿದ್ದೇವೆ. ಈಗಲೂ ಹಾಲನ್ನ ಕುಡಿಯುತ್ತಿದ್ದೇವೆ. ಗೋವಿನ ಹತ್ಯೆ ಯಾವುದೇ ಕಾರಣಕ್ಕೆ ನಡೆಯಕೂಡದು. ನಡೆಯಲು ಅವಕಾಶ ನೀಡಬೇಡಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಸೂಚನೆ ನೀಡಿದ್ದೇನೆ. ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಿ ಎಂದಿದ್ದೇನೆ. ಜಿಲ್ಲೆಯಲ್ಲಿ ಕೆಲಸ ಬಹಳಷ್ಟಿದೆ. ದುಡಿದು ತಿನ್ನಲಿ ಮತ್ತು ಗೋವಿನ ಹತ್ಯೆ ಮುಂದುವರೆಸಿದ್ರೆ ಅಂತವರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗುಂಡು ಹಾಕಬೇಕಾಗುತ್ತದೆ. ನಾವು ಪೂಜೆ ಮಾಡುವಂಥದ್ದು, ನಾವು ಬಹಳ ಪ್ರೀತಿಯಿಂದ ಸಾಕುವಂತ ಪ್ರಾಣಿ ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ. ನಾವು ಕುಡಿದು ಬೆಳೆದಂಥವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ಇವರು ಅಂದೇಳಿ ಮುಲೈದ್ ನೋಡ್ಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅದಕ್ಕೂ ಮುಂದೆ ಹೋಯ್ತು ನಾನು ಯಾಕೆ ಅಂದೇಳಿ ಕೇಳೋದಿಲ್ಲ, ಯಾಕೆ ಅಂದೇಳಿ ಹೇಳೋದಿಲ್ಲ. ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೆ. ರೋಡಲ್ಲಿ ಸರ್ಕಲ್ ಅಲ್ಲಿ ನಿಲ್ಲಿಸಿ ಗುಂಡಾಗ್ತದೆ. ಗೋವಿನ ಹತ್ಯೆ ಬಿಜೆಪಿ ಸರ್ಕಾರ ಇದ್ದಾಗಲೂ ನಡೆದಿದೆ. ಕುಮಟಾದಲ್ಲೂ ಈ ಹಿಂದೆ ಗೋವಿನ ಹತ್ಯೆ ನಡೆದಿದೆ. ದಿನಕರ್ ಶೆಟ್ಟರು ಏನು ದಿನಕರ್ ಖಾನ್ ಆಗಿ ಬಿಟ್ಟರೆ ಎಂದು ಮಂಕಾಳ್ ವೈದ್ಯ ಪ್ರಶ್ನಿಸಿದ್ದಾರೆ. ಪರಾರಿಯಾಗಿರುವ ಗೋವು ಕಳ್ಳರನ್ನ ಪತ್ತೆ ಮಾಡಲಾಗುತ್ತಿದೆ. ನಮ್ಮ ಸರ್ಕಾರ ಗೋವು ಸಾಕುವವರ ಪರ ಇದೆ. ಯಾರೂ ಭಯ ಪಡಬೇಕಾಗಿಲ್ಲ. ಇದನ್ನ ಅಂತ್ಯಗೊಳಿಸಲು ಇಲಾಖೆಯವರು ಶ್ರಮಿಸುತ್ತಿದ್ದು ಪೊಲೀಸರನ್ನ ಅಭಿನಂದಿಸುತ್ತೇನೆ ಎಂದರು. ಇದು ಬಿಜೆಪಿ ಸರ್ಕಾರ ಇದ್ದವಾಗೂ ನಡೆದಿದೆ. ಯಾವ ಸರ್ಕಾರ ಇದ್ದವೂ ನಡೆದಿಲ್ಲ. ಕುಮಟಾದಲ್ಲೂ ನಡೆದಿದೆ. ದಿನಕರ್ ಶೆಟ್ಟರ ಬಿಟ್ಟು ದಿನಕರ್ ಖಾನ್ ಆಗ್ಬಿಟ್ರ ಅವರು. ಸರ್ಕಾರ ನಾನಿದ್ದೀನಿ, ನನ್ನ ಗಮನಕ್ಕೆ ಬಂದೆ ಎಲ್ಲ ಕ್ರಮ ತಗೊಂಡಿದೆ. ಮತ್ತು ಕೆಲವರು ಇಲ್ಲ, ಅವ್ರ ಮೇಲೆ ಅವರನ್ನ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಯಾವುದೇ ಮುಲಾಜಿಲ್ಲದೆ ಸರ್ಕಾರ ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ. ಯಾರು ನಮ್ಮ ಸರ್ಕಾರನೇ ಗೋ ಸಾಕುವರ ಪರವಾಗಿ, ಗೋ ಪರವಾಗಿ ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತೇವೆ. ಯಾರು ಭಯ ಪಡುವಂತದಿಲ್ಲ. ಯಲ್ಲಾಪುರ ಬಳಿ ತರಕಾರಿ ವಾಹನ ಅಪಘಾತ ಸಂಭವಿಸಿದಾಗ ನಾನು ಬೆಂಗಳೂರಿನಲ್ಲಿದ್ದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ತಲಾ 3 ಲಕ್ಷ ರೂಪಾಯಿ ಪರಿಹಾರ ಕೂಡಲೇ ಕೊಡಿಸಿದ್ದೇನೆ. ನಮ್ಮವರೇ ಶಾಸಕರು ಶಿವರಾಮ್ ಹೆಬ್ಬಾರ್ ಸೇರಿ ಅಲ್ಲಿ ಭೇಟಿ ನೀಡಿದ್ದಾರೆ. ಇಡೀ ಜಿಲ್ಲಾಡಳಿತವೇ ಭೇಟಿ ನೀಡಿದೆ. ಚಿಕಿತ್ಸೆ ವೆಚ್ಚ ನೋಡಿಕೊಂಡಿದ್ದಾರೆ. ಆದರೂ ಮಂಕಾಳ್ ವೈದ್ಯ ನಾಪತ್ತೆ ಎಂದು ದೃಶ್ಯ ಮಾಧ್ಯಮ ಸುದ್ದಿ ಮಾಡಿದ್ದು ಸರಿಯಲ್ಲ ಎಂದರು. ನಾನು ಬೆಂಗಳೂರಲ್ಲಿದ್ದೀನಿ, SP ಅವ್ರಿಗೆ ಕಳಿಸಿದ್ದೇನೆ. ಇಡೀ ಇಲಾಖೆ ಹೋಗಿ ನಿಂತಿದ್ದಲ್ಲಿ. ನಮ್ಮದೇ MLA ಸಿಗ್ಗಾಂವ್ MLA ಪಾಪ ಅವರು ಊರ್ನೂರು ಅವ್ರು ಬಂದಿದ್ದಾರೆ. ಅಲ್ಲಿ ನಮ್ಮ MLA ಇವರು ಯಾರಾದ್ರೂ ಹೋಗಿದ್ದಾರೆ? ಬಿಜೆಪಿ ಅವರು ಹೋಗಿ ನೋಡಿದ್ದಾರೆ. ಅಲ್ಲಿ ಶಿವರಾಮ್ ಹೆಬ್ಬಾರ್ ನಮ್ಮ MLA ಅವ್ರು ಹೋಗಿ ನಿಂತಿದ್ದಾರೆ. ನಾನು ಬೆಂಗಳೂರಲ್ಲಿದ್ದೀನಿ. ಮುಖ್ಯಮಂತ್ರಿಗಳ ಹತ್ರ ಹೇಳಿ ಆಗಿಂದಾಗೆ 3 ಲಕ್ಷ ರೂಪಾಯಿ ಪರಿಹಾರ ಕೊಡಿಸಿದ್ದೇನೆ. ಅವರಿಗೆಲ್ಲ ಹಾಸ್ಪಿಟಲ್ ಖರ್ಚು ನೋಡಿದ್ದಾರೆ. ಯಾಸೀರ್ ಖಾನ್ ಪಠಾನ್ ಅವ್ರ ಪಾಪ ಬೆಳಿಗಿನ ಸಂಜೆವರೆಗಿದ್ದಾರೆ. DC ಅವ್ರು ಬೆಳಿಗಿನ ಸಂಜೆವರೆಗಿದ್ದಾರೆ. SP ಇಡೀ ಜಿಲ್ಲಾಡಳಿತ ಬರೀರಿ, ಇದ್ದದ್ದನ್ನ ಟಿವಿಲಿ ಹಾಕಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನನ್ನನ್ನು ಉಳ್ಕೊಳ್ಳೋದು ಯಾರು ಬೇಡ. ಶಿರೂರು ಗುಡ್ಡ ಕುಸಿತದ ಮಣ್ಣು ತೆರವುಗೊಳಿಸಲು ಕ್ರಮ ಜರುಗಿಸಲಾಗುವುದು. ಜಿಲ್ಲೆಯಲ್ಲಿ 400ಕ್ಕೂ ಅಧಿಕ ಸ್ಥಳದಲ್ಲಿ ಭೂಕುಸಿತದ ಆತಂಕ ಇರುವ ಹಿನ್ನೆಲೆಯಲ್ಲಿ ಭೂಕುಸಿತ ತಡೆಗೆ 100 ಕೋಟಿ ರೂಪಾಯಿಗಳ ಯೋಜನೆ ಸಿದ್ಧಪಡಿಸಿದ್ರೂ 10 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಕೇಂದ್ರ ಸರ್ಕಾರದಿಂದ ಹಣ ಬರಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಹಣಕ್ಕಾಗಿ ಕಾಯುತ್ತಿದ್ದೇವೆ. ಹಣ ಬಾರದೇ ಇದ್ರೆ ರಾಜ್ಯ ಸರ್ಕಾರದಿಂದಲೇ ಮಾಡಲು ಪ್ರಯತ್ನಿಸಲಾಗುವುದು ಎಂದರು. 10 ಕೋಟಿ ರೂಪಾಯಿ ಬಂದಿದೆ. 100 ಕೋಟಿ ರೂಪಾಯಿ ನಾವು ಆ ಹೆಡ್ಡಲ್ಲಿ ನಮ್ಮದೇ ಸ್ಟೇಟ್ ಗೌರ್ಮೆಂಟಿಂದ ಹಣ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು. ಅವ್ರು ಕೊಡಲಿಲ್ಲ. ಹಾಗಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅವ್ರು ಯಾವಾಗ ಕೊಟ್ಟರು ಅವಾಗ ನಾವು ಕೊಡಲಿಕ್ಕೆ ರೆಡಿ ಇದೆ. ಆದರೂ ಕೊಡಲಿಲ್ಲ ಅಂದರೂ ಮುಂದೆ ಏನು ಮಾಡಬೇಕು ಅಂದರೆ ಮತ್ತೆ ಸ್ಟೇಟ್ ಗೌರ್ಮೆಂಟಿಂದನೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಏನು ಮಾಡಬೇಕು. ಈಗ ಬರ್ತದೆ ಏನು ಅಂದರೆ ಕಾಯ್ತಾ ಇದ್ದೇವೆ. ಅಲ್ಲಿ ಏನು ಲಾರಿ ತೆಗೆದು IRB ಅವರೇ ಅಂದೇಳಿ ಇವತ್ತು ಕೇಳಿದ್ರಲ್ಲ, ನನಗೆ ಸಂಬಂಧ ಇಲ್ಲ ಅಂದೇಳಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವೇ ಮಾಡಬೇಕಲ್ಲ, ಮತ್ತೇನು ಮಾಡೋದು? ನಾವಂತೂ ಬಿಡ್ಲಿಕ್ಕೆ ಆಗೋದಿಲ್ಲ, ನಾವು ಮಾಡ್ತೇವೆ. ಕೇಣಿ ಬಂದರು ಯೋಜನೆಗೆ ಒಂದೇ ಒಂದು ಗುಂಡೆ ಜಾಗ ಯಾರದ್ದೂ ಹೋಗುತ್ತಿಲ್ಲ. ಕೇವಲ 5 ಮೀಟರ್ ರಸ್ತೆಗಾಗಿ ಜಮೀನು ಬೇಕು. ರೈಲ್ವೆಯೂ ಸೇರಿ 90 ಮೀಟರ್ ರಸ್ತೆಗಾಗಿ ಜಾಗ ಹೋಗುತ್ತದೆ ಬಿಟ್ರೆ 44,000 ಕೋಟಿ ರೂಪಾಯಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಒಂದೇ ಒಂದು ಗುಂಟೆ ಖಾಸಗಿ ಜಮೀನು ಬೇಕಾಗಿಲ್ಲ ಎಂದರು. ಮಂಗಳೂರನ್ನ ಕೇಂದ್ರೀಕರಿಸಿಕೊಂಡು ದ್ವೀಪ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲಾಗುವುದು. ಶರಾವತಿ ಯೋಜನೆಯಿಂದ ಜನತೆಗೆ ತೊಂದರೆ ಇಲ್ಲ ಎಂದ್ರೆ ನನ್ನ ಸಹಕಾರ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಜೊತೆಗೆ ವಿದ್ಯುತ್ ಕೊರತೆಯೂ ಆಗಬಾರದು. ಜನತೆಗೆ ತೊಂದರೆ ಆದ್ರೆ, ಪರಿಸರಕ್ಕೆ ಹಾನಿಯಾದ್ರೆ ನಾನು ಎಂತಹ ಯೋಜನೆ ಇದ್ರೂ ವಿರೋಧಿಸುತ್ತೇನೆ ಎಂದರು.
ಒಂದೇ ಒಂದು ಗುಂಟೆ ಜಾಗ ನಾವು ಕೊಡೋದಿಲ್ಲ, ಯಾರ್ದು ಹೋಗೋದು, ಅವ್ರದ್ದು ಹೋಗೋದು 50 ಮೀಟರ್ ರೋಡು, ಹೆಚ್ಚಂದರೆ ರೈಲ್ವೆ ಎಲ್ಲ ಸೇರೋದು 90 ಮೀಟರ್ ರೋಡಿಗೆ ಮಾತ್ರ ಹೋಗ್ತಾರೆ. ಬೇರೆ ಇಡೀ ಕೋರ್ಟ್ 44,000 ಕೋಟಿ ರೂಪಾಯಿ ಕೋರ್ಟಲ್ಲಿ 1 ಗುಂಟೆ ಜಾಗನೂ ಹೋಗೋದಿಲ್ಲ. ಸಮುದ್ರದೊಳಗೆ ತಗೊಳ್ತಾರೆ, ಅದು ಕೋರ್ಟ್ ಜಾಗ ತಗೊಂಡಾರೆ. ಮಂಗಳೂರನ್ನು ಹೆಡ್ ಕ್ವಾರ್ಟರ್ಸ್ ಆಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಶುರು ಮಾಡೋದು. ಅಲ್ಲಿಂದ ಯಾಕೆ ಹೆಡ್ ಕ್ವಾರ್ಟರ್ಸ್ ಆಗಿ ಮಾಡಿದೆ ಅಂದರೆ ಅಲ್ಲಿ ಏನು ಲಕ್ಷದೀಪ ಹತ್ರ ಕಡೆಗೆ ಮತ್ತೆ ಮುಂದೂರಿಗೆ ಬರಬೇಕು ಅನ್ನೋ ಆಸೆ ಇದೆ ನಮಗೆ. ಮುರುಡೇಶ್ವರ, ಇಲ್ಲಿ ಗೋಕರ್ಣ, ಈ ಕಡೆ ಗೋವಾ ಮಾಡಬೇಕು ಅಂದರೆ ಒಂದು ಸಲ ಸ್ಟಾರ್ಟ್ ಆಗಲಿದೆ, ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಇದನ್ನು ಮಾಡಲಿಕ್ಕೆ ನೋಡಲಿಕ್ಕೆ ಚೆನ್ನೈಗೆ ಹೋಗಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ತುಂಬಾ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ, ಹಳ್ಳಿಗೆ ಹೋಗುತ್ತಿದ್ದಾರೆ. ಈ ಕೆಲಸ ದಿನಕರ್ ಶೆಟ್ಟರು ಮಾಡುತ್ತಿದ್ದಾರಾ ಎಂದು ಪ್ರಶ್ನಿಸಿದ್ರು. ನಮ್ಮ ಶಾಸಕರು ನೇರ ಸಿಎಂ ಭೇಟಿ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಶಾಸಕರು ಕ್ರಿಯಾಶೀಲರಾಗಿದ್ದಾರೆ. ನಾನು ಸಿಎಂ ಭೇಟಿ 1 ಬಾರಿ ಮಾಡಿದ್ರೆ ಶಾಸಕರು 2 ಬಾರಿ ಸಿಎಂ ಭೇಟಿ ಮಾಡ್ತಿದ್ದಾರೆ ಎಂದರು. ಪ್ರತಿದಿನ ಜಿಲ್ಲೆಯಲ್ಲಿದ್ದೀನಿ, ಕ್ಷೇತ್ರದಲ್ಲೂ ಇದ್ದೀನಿ, ಜಿಲ್ಲೆಯಲ್ಲೂ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಮತ್ತೆ ಏನು ಮಾಡಬೇಕು ಅಂದರೆ ಡೈರೆಕ್ಷನ್ ಆದರೂ ಕೊಡಿ, ಒಳ್ಳೆ ಸಲಹೆ ಸೂಚನೆ ಕೊಟ್ಟಿದ್ದೀನಿ. ನೀವು ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೇವೆ. ಯಾವ ದಿನ ಎಲ್ಲಿ ಇರಬೇಕು ಹೇಳಿ, ಬೇಕಾದ್ರೆ ಇರ್ತೀನಿ, ಅಥವಾ ಏನು ಮಾಡಬೇಕು ಹೇಳಿ ಮಾಡ್ತೀನಿ. ನಾವು ಬೆಂಗಳೂರಲ್ಲಿದ್ದು ಜಿಲ್ಲೆಗೆ ಏನು ತರಲಿಕ್ಕಾಗ್ತದೆ, ಜಿಲ್ಲೆಗೆ ಏನು ಮಾಡಲಿಕ್ಕಾಗ್ತದೆ, ನಮ್ಮ ಕ್ಷೇತ್ರಕ್ಕೆ ಏನು ಮಾಡಲಿಕ್ಕಾಗ್ತದೆ, ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಜನರ ಜೊತೆ ಇದ್ದೀನಿ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ 98% ಸಾಧನೆ ಮೂಲಕ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿಯೇ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದು, ಇದಕ್ಕಾಗಿ ಬಹುಮಾನವನ್ನ ಘೋಷಿಸಲಾಗುವುದು. ನನ್ನ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ಬಹುಮಾನ ಲಭ್ಯವಾಗಲಿದೆಯಾದರೂ ಬೆಂಗಳೂರಿಗೆ ತೆರಳಿ ಒಮ್ಮೆ ಅಂಕಿಅಂಶ ಖಚಿತಪಡಿಸಿಕೊಂಡು ಬಹುಮಾನವನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯ ಮಧ್ಯೆ ಬಿಡುವು ಮಾಡಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2600 ಮಹಿಳೆಯರು ತಮಗೆ ಗೃಹಲಕ್ಷ್ಮಿ ಹಣ ಬೇಡ ಎಂದು ಬರೆದುಕೊಟ್ಟಿದ್ದಾರೆ. 600 ಜನ ಇಡೀ ರಾಜ್ಯದಲ್ಲಿ ಎಲ್ಲೂ ಇದನ್ನು ನಾನು ಕೇಳಿಲ್ಲ. ಬೇಡ ಅಂತ ಹೇಳಿದ್ರು, ಅದರ ಲಿಖಿತ ಮೂಲಕವಾಗಿ ನಾವು ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ನಮಗೆ ಬೇಡ ಅಂತ ಕೊಟ್ಟಿರ್ತಕ್ಕಂಥದ್ದು ನನಗೆ ಹೆಮ್ಮೆ ತಂದಿದೆ. ಈ ರೀತಿ ಲಿಖಿತವಾಗಿ ಬರೆದುಕೊಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ. ಅನಾರೋಗ್ಯ ಪೀಡಿತ 180 ಮಹಿಳೆಯರಿಗೆ ಅವರಿಗೆ ಮನೆಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ತಲುಪುವಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿಕೊಳ್ಳಲಾಗಿದೆ. ಇಲ್ಲಿ ಜಿಲ್ಲೆ ನಡೆಯುವ ಸಭೆಯನ್ನ ತಾಲೂಕು ಮಟ್ಟದಲ್ಲೂ ಸಭೆ ಮಾಡ್ತಾರೆ. ಜೊತೆಗೆ 180 ಆರೋಗ್ಯದಲ್ಲಿ ತೊಂದರೆ ಇದ್ದಂಥವ್ರ ಮನೆಗೆ ಹೋಗಿ ಅವ್ರಿಗೆ ತಲುಪುವಂಗೆ ಮಾಡಿದ್ದಾರೆ. ಮತ್ತು ಈ ಕಾರ್ಯವನ್ನ ಯಶಸ್ವಿಯಾಗಿ ಮಾಡೋದಲ್ಲದೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಗ್ಯಾರಂಟಿ ಯೋಜನೆ ವಂಚಿತರ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ಸೌಲಭ್ಯವನ್ನ ಮಂಜೂರು ಮಾಡಿಸುತ್ತಿದ್ದು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಮೊದಲ ಪ್ರಶಸ್ತಿ ಉತ್ತರ ಕನ್ನಡ ಜಿಲ್ಲೆಗೆ ನೀಡಲಾಗುವುದು ಎಂದರು. ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಜಿಲ್ಲೆ ನನ್ನ ಪ್ರಕಾರ ರಾಜ್ಯದಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಪ್ರಥಮ ಸ್ಥಾನದಲ್ಲಿ ಈ ಜಿಲ್ಲೆ ಇದೆ. ಇವರಿಗೆ ನಾನು ಅಭಿನಂದನೆ ಸಲ್ಲಿಸೋದಲ್ಲದೆ ಅವಾರ್ಡ್ ಕೂಡ ಇಟ್ಟಿದ್ದೀವಿ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ. ಈ ಅವಾರ್ಡು ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಕಾರವಾರಕ್ಕೆ ಸಿಗುತ್ತೆ. ರಾಜ್ಯದಲ್ಲಿ 1.22 ಕೋಟಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದು 35,180 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಶಕ್ತಿ ಯೋಜನೆಯಲ್ಲಿ 387 ಕೋಟಿ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಶಕ್ತಿ ಯೋಜನೆಗೆ 9,352 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7.82 ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯ ಲಾಭ ಪಡೆದಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ 59.56 ಕೋಟಿ ರೂಪಾಯಿ ಫಲಾನುಭವಿಗಳಿದ್ದು 9,775 ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ನೀಡಲಾಗಿದೆ. ಯುವ ನಿಧಿ ಯೋಜನೆಯಲ್ಲಿ 2.37 ಲಕ್ಷ ಜನರು ನೋಂದಾವಣೆಯಾಗಿದ್ದು 252 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 1.63 ಕೋಟಿ ಫಲಾನುಭವಿಗಳಿದ್ದು 12,589 ಕೋಟಿ ರೂಪಾಯಿ ಹಣ ನೀಡಲಾಗಿದೆ. 1.22 ಕೋಟಿ ಫಲಾನುಭವಿಗಳು, 35,180 ಕೋಟಿ ಹಣ ಅವ್ರಿಗೆ ತಲುಪಿದೆ. 3,021,627 ಕೋಟಿ ರೂಪಾಯಿ ಜನತೆ 920.96 ಕ್ರೋರ್ ಅಮೌಂಟ್ ಇಷ್ಟು ಇವತ್ತು ಇದರಲ್ಲಿ ಸೇರಿದೆ. ಶಕ್ತಿ ಯೋಜನೆಯನ್ನ 11/6/2023 ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಅದು ಅತಿ ಹೆಚ್ಚು ಜನ ಶಕ್ತಿಯಲ್ಲಿ ಈ ರಾಜ್ಯದಲ್ಲಿ ಇಡೀ
ಭಾರತದಲ್ಲೇ 387 ಕೋಟಿ ಮಹಿಳೆಯರು ಇವತ್ತು ಟ್ರಾವೆಲ್ ಮಾಡಿದ್ದಾರೆ. ಅದರ ವೆಚ್ಚ 9,352 ಕೋಟಿ ರೂಪಾಯಿಗಳು. ಇದು ಯಶಸ್ವಿ ಕಾರ್ಯಕ್ರಮ. ಕಾರವಾರದಲ್ಲಿ 7.87 ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ. ಇದಕ್ಕೆ 220.73 ಕೋಟಿ ಈ ವ್ಯಾಪ್ತಿನಲ್ಲಿ ಹಣ ಖರ್ಚಾಗಿದೆ. ಇದು ಕೂಡ ಅನ್ನಭಾಗ್ಯವನ್ನ 10/7/2023 ಜಾರಿಗೆ ತಂದಿದ್ದೇವೆ. ಇವತ್ತಿಗೆ 59.56 ಕೋಟಿ ಇದರ ಫಲಾನುಭವಿಗಳಿದ್ದಾರೆ. 9,775 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವಾಗಿದೆ. ಕಾರವಾರದಲ್ಲಿ 1.50 ಕೋಟಿ ಜನ ಇದರಲ್ಲಿ ಫಲಾನುಭವಿಗಳಿದ್ದಾರೆ. 250.48 ಕ್ರೋರ್ ಅಮೌಂಟ್ ಇದು ಖರ್ಚಾಗಿದೆ. ಇವತ್ತು ರಾಜ್ಯದಲ್ಲಿ 2.37 ಲ್ಯಾಕ್ ಯುವಕರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದೇವೆ. ಗ್ರಾಜುಯೇಟ್ಗೆ, ಡಿಪ್ಲೊಮಾ ಹೋಲ್ಡರ್ಗೆ 1,500 ಕೊಡೋ ರೀತಿ ಇಷ್ಟು 252 ಕೋಟಿ ರೂಪಾಯಿಗಳು ಇದಕ್ಕೆ ಸಂದಾಯ ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯ್ಕ್, ಕಾರವಾರ ತಾಲೂಕಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ರಾಜೇಂದ್ರ ರಾಣೆ ಮೊದಲಾದವರು ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.